ಕಾಜಾನುಕುಂಟೆ ಶಿಬಿರ ಕಚೇರಿಯಲ್ಲಿ ಬುಧವಾರ ಆಯೋಜಿಸಿದ್ದ ಸಾಲಮೇಳ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಮೂಲ್ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಸತೀಶ್ ಗೌಡ ಕಡತನಮಲೆರವರು ಮಾತನಾಡಿ, ಹಾಲು ಉತ್ಪಾದಕರ ರೈತರ ಆರ್ಥಿಕ ಪ್ರಗತಿ ನಮ್ಮ ಪ್ರಮುಖ ಧ್ಯೇಯವಾಗಿದ್ದು, ಈ ದಿಸೆಯಲ್ಲಿ ಬಿಡಿಸಿಸಿ ಬ್ಯಾಂಕ್ನ ಆಡಳಿತ ಮಂಡಳಿಯೊಂದಿಗೆ ಮಾತನಾಡಿ ಹೈನು ಉತ್ಪಾದನೆಯನ್ನು ಹೆಚ್ಚಿಸಲು ನೆರವಾಗುವ ನಿಟ್ಟಿನಲ್ಲಿ ವಾರ್ಷಿಕ -3% ಅಷ್ಟು ಬಡ್ಡಿ ದರದಲ್ಲಿ ಹೈನು ಉತ್ಪಾದಕರಿಗೆ 15 ಲಕ್ಷ ರೂಪಾಯಿವರೆಗೆ ಸಾಲ ನೀಡೋ ಯೋಜನೆ ಇದಾಗಿದ್ದು, ಸಾಲ ಮೇಳಗಳ ಆಯೋಜನೆ ಮೂಲಕ ಪಹಣಿ, ನೊಟೇಷನ್, ಆಧಾರ್ ನಂಬರ್, ಬ್ಯಾಂಕ್ ಖಾತೆ ಮುಂತಾದ ಸರಳ ದಾಖಲೆಗಳನ್ನು ಅಧಿಕಾರಿಗಳ ಸಮಕ್ಷಮದಲ್ಲಿ ಸ್ಥಳದಲ್ಲೇ ಪಡೆದು ಪರಿಶೀಲನೆ ತ್ವರಿತಗತಿಯಲ್ಲಿ ಸಾಲ ನೀಡುವುದು ಸಾಲ ಮೇಳದ ಉದ್ದೇಶವಾಗಿದೆ. ಬಮೂಲ್ ಬೆಂಗಳೂರು ಉತ್ತರ ಮತಕ್ಷೇತ್ರದ ವ್ಯಾಪ್ತಿಗೆ ಯಲಹಂಕ, ಯಶವಂತಪುರ ಮತ್ತು ದೊಡ್ಡಬಳ್ಳಾಪುರ ತಾಲೂಕಿನ ಕನಸುವಾಡಿ ಸೇರಿದಂತೆ ಬಿಡಿಸಿಸಿ ಬ್ಯಾಂಕ್ನ 3 ಶಾಖೆಗಳು ಬರಲಿದ್ದು, ಅವುಗಳ ಮೇಲ್ವಿಚಾರಕರು ಮತ್ತು ನಿರ್ದೇಶಕರೊಂದಿಗೆ ಮಾತನಾಡಿ ರೈತರಿಗೆ ಸರಳ ವಿಧಾನದ ಮೂಲಕ ಸಾಲ ನೀಡುವುದು ಈ ಸಾಲ ಮೇಳದ ಉದ್ದೇಶವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಹಾಲು ಉತ್ಪಾದಕರ ರೈತರು ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಶ್ರೀ ಎಂಜಿ ರಾಜ್ಕುಮಾರ್, ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ವ್ಯವಸ್ಥಾಪಕರಾದ ಶ್ರೀ ಡಾಕ್ಟರ್ ಶಿವಶಂಕರ್, ಮಾರುಕಟ್ಟೆ ಉಪವ್ಯವಸ್ಥಾಪಕರಾದ ಶ್ರೀ ರಮೇಶ್, ದೊಡ್ಡಬಳ್ಳಾಪುರ ತಾಲೂಕು ಕನಸವಾಡಿ ಶಾಖೆಯ ವ್ಯವಸ್ಥಾಪಕ ಶ್ರೀ ರಮೇಶ್ ಕೆಸಿ, ಮೇಲ್ವಿಚಾರಕ ರಂಗಸ್ವಾಮಿ ನಾಯಕ್, ಯಶವಂತಪುರ ಶಾಖೆಯ ಮೇಲ್ವಿಚಾರಕ ಡಿ.ವಿ. ಶಿವಕುಮಾರ್ ಸೇರಿದಂತೆ ಬಮೂಲ್ ಬೆಂಗಳೂರು ಉತ್ತರ ಮತಕ್ಷೇತ್ರದ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ ನಿರ್ದೇಶಕರು, ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಹಾಲು ಉತ್ಪಾದಕರ ಸದಸ್ಯರಿದ್ದರು. ಬಿಡಿಸಿಸಿ ಬ್ಯಾಂಕ್ನ ಈ ಭಾಗದ ನಿರ್ದೇಶಕರು ಆದಂಥ ರಾಜ್ಕುಮಾರ್ ಅಣ್ಣರು ಕೂಡ ಈ ಒಂದು ಸಾಲ ಮೇಳ ಕಾರ್ಯಕ್ರಮದಲ್ಲಿ ಇದ್ದರು. ನಮ್ಮ ಬೆಂಗಳೂರು ಡೈರಿಯ ಅಧ್ಯಕ್ಷರಾದಂಥ ಡಿ.ಕೆ. ಸುರೇಶ್ ಅಣ್ಣವರು ಮತ್ತು ಬಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದಂಥ ಅಶೋಕ್ ಅಣ್ಣವರು, ತಮ್ಮಾಜಿಯವರು ಅಂತ ಕೂಡ ಕರಿತೀವಿ, ಅವರು ಎರಡೂ ಕೂಡ ಬೆಂಗಳೂರು ಡೈರಿ ಮತ್ತು ಬಿಡಿಸಿಸಿ ಬ್ಯಾಂಕ್ ಒಟ್ಟಿಗೆ ಒಂದು ನಿರ್ಧಾರವನ್ನು ಮಾಡಿ ಹಾಲು ಉತ್ಪಾದಕರಿಗೆ ಸರ್ಕಾರದ ಸ್ಕೀಮ್ ನಡಿಯಲ್ಲಿ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸ್ಕೀಮ್ ನಡಿಯಲ್ಲಿ 3% ವರ್ಷಕ್ಕೆ 3% ಇಂಟ್ರೆಸ್ಟಲ್ಲಿ ಸಾಲವನ್ನು ಕೊಡಬೇಕು, ಅವರು ಆರ್ಥಿಕವಾಗಿ ಅವ್ರಿಗೆ ಸಹಾಯಕ್ಕೆ ಬರಬೇಕು ಅನ್ನೋ ದೃಷ್ಟಿಯಿಂದ ರೈತರ ಮನೆ ಬಾಗಿಲಿಗೆ ಹೋಗಿ ಸಾಲ ಮಂಜೂರು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ಕೊಟ್ಟಿದ್ದೀವಿ. ನಾವು ಇಲ್ಲೇ ಸಾಲ ಮಂಜೂರಿ ಮಾಡ್ತಕ್ಕಂಥ ದೃಷ್ಟಿಯಿಂದ ಕೂಡ ಹೇಳಿದ್ದೀವಿ ನಾವು. ಆದರೆ ರೈತರುಗಳು ಪಾಪ ದಾಖಲೆಗಳು ಅಷ್ಟಾಗಿ ಗೊತ್ತಿಲ್ಲ ಅವರಿಗೆ, ಪಾಪ ಇನ್ನೂ ಕೆಲವು ದಾಖಲೆಗಳನ್ನ ತರಬೇಕು. ಪ್ರಾಜೆಕ್ಟ್ ರಿಪೋರ್ಟು ನಾವೇ ಮಾಡಿಕೊಡ್ಲಿಕ್ಕೆ ಹೇಳಿದ್ವಿ ನಮ್ಮ ಕ್ಯಾಂಪ್ ಆಫೀಸಿಂದಲೇ. ಲೀಗಲ್ ಒಪಿನಿಯನ್ ಮಾಡಿಸ್ಬೇಕು, ಅದು ಕೂಡ ಒಬ್ಬ ಲಾಯರ್ಗೆ ಮಾಡಿಸ್ತಕ್ಕಂತೆಲ್ಲ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಇದನ್ನು ತಗೊಂಡು ಇವತ್ತೆಲ್ಲ ದಾಖಲೆಗಳನ್ನ ಕಲೆಕ್ಟ್ ಮಾಡಿ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರ ನೇತೃತ್ವದಲ್ಲಿ ಅವರ ಅಧಿಕಾರಿಗಳೆಲ್ಲ ಕೂಡ ಬಂದಿದ್ದರು. ನಮ್ಮ ವ್ಯಾಪ್ತಿಗೆ 3 ಬಿಡಿಸಿಸಿ ಬ್ಯಾಂಕ್ ಬರ್ತದೆ, 3 ಬ್ರಾಂಚ್ ಬರ್ತದೆ. ಒಂದು ಯಲಹಂಕ, ಎರಡನೇದು ಯಶವಂತಪುರ, ಮೂರನೇದು ಮಧುರೆ ಹೋಬಳಿಯ ಕನಸವಾಡಿಯ ಬ್ರಾಂಚು. 3 ಕೂಡ ಬರ್ತದೆ. 3 ನಿರ್ದೇಶಕರು ಕೂಡ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಬರ್ತಾರೆ. ಒಂದು ಅಲ್ಲಿರ್ತಕ್ಕಂಥದ್ದು ನಮ್ಮ ಮಧುರೆ ಹೋಬಳಿಯ ಚುಂಚೇಗೌಡರು, ಇನ್ನೊಂದು ಬರ್ತಕ್ಕಂಥದ್ದು ನಮಗೆ ಯಾರು ರಾಜ್ಕುಮಾರ್ ಅಣ್ಣವರು, ಇನ್ನೊಬ್ರು ಬರ್ತಕ್ಕಂಥವ್ರು ಈ ಭಾಗದ ಕೆಲವು ನಮ್ಮ ಇವರು ಬರ್ತಾರೆ, ರಮೇಶ್ ಅವರು ಬರ್ತಾರೆ. ಎಲ್ಲರೂ ಕೂಡ ಬರ್ತಾರೆ. ಸಾಲ ಮಂಜೂರಿ ಮಾಡಿ ಡಿ.ಡಿ ವಿತರಣೆ ಮಾಡುವಾಗ ನಾವೆಲ್ಲ ಬರ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಇವತ್ತು ಬೇರೆ ಬೇರೆ ಕಾರಣ ಇದ್ದಿದ್ದರಿಂದ ರಾಜ್ಕುಮಾರ್ ಅಣ್ಣರು ಬಂದಿದ್ದಾರೆ. ರೈತರಿಗೆ ಹೇಳ್ತಕ್ಕಂಥದ್ದು, ಈ ಒಂದು ಸಾಲ ಸೌಲಭ್ಯವನ್ನು ತಾವು ಉಪಯೋಗಪಡಿಸ್ಕೊಳ್ಳಿ. ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಏನಿದೆ 3% ಇಂಟ್ರೆಸ್ಟಿಗೆ ಕೊಡ್ತಕ್ಕಂಥ ಇದು ಉಪಯೋಗಪಡಿಸ್ಕೊಳ್ಳಿ. ಸಿಂಪಲ್ ಡಾಕ್ಯುಮೆಂಟ್ ಕೇಳಿರೋದು, ತುಂಬ ಮಿನಿಮೈಸ್ ಡಾಕ್ಯುಮೆಂಟ್ನ ಕೇಳಿರ್ತಕ್ಕಂಥದ್ದು. RTC, ಮುಟೇಷನ್ಸು, ಕ್ರಯಪತ್ರ, ದಾನಪತ್ರ, ವಿವಾಹ ಪತ್ರ ಅಥವಾ ವಿಲ್ಲೋ ಯಾವುದೇ ಇದರಲ್ಲಿ ಒಂದು ಡಾಕ್ಯುಮೆಂಟು, 2004ರಿಂದ ಇಲ್ಲಿವರೆಗೆ EC ಕೇಳಿರ್ತಕ್ಕಂಥದ್ದು, ಕಂದಾಯ ರಸೀದಿ, ವಂಶವೃಕ್ಷ, ನೀವು ಇರ್ತಕ್ಕಂಥ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ಕು, ಆಧಾರ್ ಕಾರ್ಡು, ಇದು ಡಾಕ್ಯುಮೆಂಟ್. ಇದು ಮಿನಿಮಮ್ ಸಿಂಪಲ್ ಡಾಕ್ಯುಮೆಂಟಲ್ಲಿ ಯಾರು ಕೂಡ ಬ್ಯಾಂಕ್ ಅಲಿರಬೇಡ. ಅವ್ರು ಇಲ್ಲೇ ಬಂದು ಇಲ್ಲೇ ಆ ಕಾರಣಕ್ಕಾಗಿ ಅವ್ರ ಮನೆ ಬಾಗಿಲಿಗೆ ಅಧಿಕಾರಿಗಳನ್ನ ಕರೆಸಿ ಕೊಡ್ತಕ್ಕಂಥ ಒಂದು ವಿನೂತನವಾದಂಥ ಯೋಜನೆ. ಇವತ್ತು ಒಂದು 150 ಜನ ಲೋನ್ ಬೇಕು ಅಂತ ಅರ್ಜಿಗಳನ್ನ ಕೊಟ್ಟಿದ್ದಾರೆ, ದಾಖಲೆಗಳನ್ನ ಕೂಡ ಕೊಟ್ಟಿದ್ದಾರೆ. ಅದನ್ನು ನೋಡಿ ಇನ್ನೇನು ಡಾಕ್ಯುಮೆಂಟ್ ಬೇಕೋ ಅದು ಪರಿಶೀಲನೆ ಮಾಡಿ ಈ ಕೂಡಲೇ ಅವರಿಗೆ ಲೋನ್ ಕೊಡ್ತಕ್ಕಂಥದ್ದನ್ನು ಕ್ರಮವನ್ನು
ದಯವಿಟ್ಟು ಕೂಡ ತುರ್ತಾಗಿ ತಗೊಳ್ಬೇಕು ಅಂತಕ್ಕಂಥದ್ದು ಕೂಡ BDCC ಬ್ಯಾಂಕ್ ನಮ್ಮ ಮನವಿ ಇದೆ. ಅವರು ಕೂಡ ಹೇಳಿದ್ದಾರೆ ಈ ಮೀಟಿಂಗಲ್ಲಿ ಈ ಲೋನನ್ನು ಮಂಜೂರು ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತೀವಿ ಅಂತಕ್ಕಂತ ಹೇಳಿದ್ದಾರೆ. ಮತ್ತು ತಿಂಗಳ ಕೂಡ ಈ ಥರದ ಸಾಲ ಮೇಳಗಳನ್ನ ಮಾಡ್ತಾ ಇರ್ತೀವಿ. ಒಟ್ಟಾರೆ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ತಕ್ಕಂಥದ್ದು, ಅವ್ರನ್ನೂ ಕೂಡ ಆರ್ಥಿಕವಾಗಿ ಮೇಲೆತ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಬ್ಯಾಂಕಿಂದ ಅಧ್ಯಕ್ಷರು ಮತ್ತು ಎಲ್ಲ ಸೇರಿ ರೈತರಿಗೆ ಏನಾದರೂ ಒಂದು ಸಹಾಯ ಮಾಡೋಂಥ ಮಟ್ಟಕ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾರ್ಯಕಾರಿ ಸಮಿತಿಗಳ ಒತ್ತಾಯದ ಮೇರೆಗೆ ಬ್ಯಾಂಕ್ನಿಂದ ಒಂದು ತೀರ್ಮಾನ ತಗೊಂಡಿದ್ದೀವಿ. ಏನು 1 ರಿಂದ 2 ವರ್ಷ ಒಬ್ಬರಿಗೆ 2 ಲಕ್ಷ ರೂಪಾಯಿ ತನಕ ಸಾಲ ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಆ ಒಂದು ಸಂಬಂಧಿಸಿದಂಗೆ ನಮ್ಮ ಸ್ಥಳೀಯ KMF ನಿರ್ದೇಶಕರಲ್ಲಿ ಇವತ್ತೊಂದು ಸಭೆ ಮಾಡಿದೆ. ಸಭೆ ಮಾಡಿ ಏನು ಅಂತ ಹೇಳ್ಬಿಟ್ಟು ಅವರು ತಿಳಿಸಿದ್ದಾರೆ. ಅದರಂತೆ ಏನದು ಫಾರ್ಮಾಲಿಟೀಸ್ ಐತೆ ಅದನ್ನು ಇಟ್ಕೊಂಡ್ರೆ ನಾವು ಸಾಲ ಕೊಡೋಕ್ಕೆ ಬದ್ಧವಾಗಿರ್ತೀವಿ. 3% ದಾಖಲಾತಿಗಳು ಸ್ಟೇಷನ್ ಇರಬೇಕು, ಕ್ರಯಪತ್ರ, ದಾನಪತ್ರ, ವಿಲ್ಲು, ವಿಭಾಗ ಪತ್ರ, ಪಂಚಾಯತ್ಗಳು ಯಾವುದಾದ್ರೂ ಒಂದಿರಬೇಕು, ಕಂದಾಯದ ರಸೀದಿ, ವಂಶವೃಕ್ಷ ಮತ್ತು EC, ಆಮೇಲೆ ವಾಸದ ಫೋಟೋ, ಜಾಗದ ಫೋಟೋ, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಪ್ರಾಜೆಕ್ಟ್ ರಿಪೋರ್ಟು, ಲೀಗಲ್ ಒಪಿನಿಯನ್ ಇಷ್ಟಿದ್ದರೆ ನಾವು ಸಾಲ ಕೊಡೋಕ್ಕೆ ತಯಾರಿದ್ದೀವಿ. ಅದು ನಮ್ಮ KMF ನಿರ್ದೇಶಕರ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಾವು ಅವ್ರೇನು ಹೇಳಿದ್ರೆ ಅದನ್ನು ನಾವು ಮಾಡೋಕ್ಕೆ ನಾವು BDC ಬ್ಯಾಂಕಿಂದ ರೆಡಿ ಇದ್ದೀವಿ.